ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಬೆಂಗಳೂರು ಚಿತ್ರಸಂತೆಗೆ ಕ್ಷಣಗಣನೆ, ಅಂದಾಜು 4 ರಿಂದ 5 ಲಕ್ಷ ಮಂದಿ ಭೇಟಿ ನಿರೀಕ್ಷೆ. ಬೆಂಗಳೂರಿನಲ್ಲಿ ವಿದೇಶಿ ಪ್ರವಾಸಿಗನಿಗೆ ಕಿರುಕುಳ, ಅತಿಥಿ ದೇವೋ ಭವ ಧ್ಯೇಯಕ್ಕೆ ಕೊಡಲಿ ಪೆಟ್ಟು ಎಂದ ನೀತಿಗರು. ಪಾರ್ಟಿ ಸೆಲೆಬ್ರೇಷನ್ ಈಗ ಓಲ್ಡ್ ಫ್ಯಾಷನ್, ಟೆಂಪಲ್ ಟೂರಿಸಂ ಜನರ ನ್ಯೂ ಇಯರ್ ರೆಸಲ್ಯೂಷನ್. ಗಣರಾಜ್ಯೋತ್ಸವದಲ್ಲಿ ಪ್ರಾಣಿಗಳ ದರ್ಬಾರ್, ಮೊದಲ ಬಾರಿಗೆ ಕರ್ತವ್ಯ ಪಥದಲ್ಲಿ ಸೇನಾ ಪ್ರಾಣಿಗಳ ಪರೇಡ್. ಟೆಂಪಲ್ ಟ್ರಯಲ್ಸ್ ಆಫ್ ದಕ್ಷಿಣ ರೈಲು ಸೇವೆ ಆರಂಭ, ಧಾರ್ಮಿಕ ಸಾಂಸ್ಕೃತಿಕ ಪ್ರವಾಸಕ್ಕೆ ಐಆರ್ಸಿಟಿಸಿ ನಾಂದಿ. ಲಾಂಗರ್ ಸ್ಟೇ ಅಥವಾ ಸ್ಟೇ ಇನ್ಗೆ ಒತ್ತು, ವ್ಯಾಪಕ ಪ್ರಚಾರಕ್ಕೆ ತೆಲಂಗಾಣ ಸರ್ಕಾರ ತಯಾರಿ. ಜನವರಿ 4ರಂದು 23ನೇ ಚಿತ್ರಸಂತೆಗೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಭರದಿಂದ ಸಿದ್ಧತೆ ಆರಂಭವಾಗಿದೆ. ಪ್ರಕೃತಿ ವಿಷಯಾಧಾರಿತವಾಗಿ 22 ರಾಜ್ಯಗಳು, 4 ಕೇಂದ್ರಾಡಳಿತ ಪ್ರದೇಶಗಳ 1500ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸಲಿದ್ದಾರೆ. ಈ ಬಾರಿಯ ಚಿತ್ರಸಂತೆಯಲ್ಲಿ ಸುಮಾರು 4 ರಿಂದ 5 ಲಕ್ಷ ಮಂದಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಅಂದಾಜು 3 ಕೋಟಿ ರೂಪಾಯಿಗೂ ಮೀರಿ ವಹಿವಾಟು ನಡೆಯುವ ಸಾಧ್ಯತೆ ಇದೆ. ಪುರುಷ ಕಲಾವಿದರಿಗೆ 67% ಮತ್ತು ಮಹಿಳಾ ಕಲಾವಿದರಿಗೆ 33% ಮಳಿಗೆಗಳನ್ನು ತೆರೆಯಲು ಅವಕಾಶ ಕಲ್ಪಿಸಲಾಗಿದ್ದು, ಇದರಲ್ಲಿ ವೃತ್ತಿಪರ ಕಲಾವಿದರಿಗೆ 1162 ಮತ್ತು ಹವ್ಯಾಸಿ ಕಲಾವಿದರಿಗೆ 225 ಮಳಿಗೆಗಳನ್ನು ಮೀಸಲಿಡಲಾಗಿದೆ. ಚಿತ್ರಸಂತೆಗೆ ಆಗಮಿಸುವವರಿಗೆ ಅನುಕೂಲವಾಗುವಂತೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ, ಮಂತ್ರಿ ಮಾಲ್ ಮೆಟ್ರೋ ನಿಲ್ದಾಣ, ವಿಧಾನಸೌಧ ಮೆಟ್ರೋ ನಿಲ್ದಾಣಗಳಿಂದ ಶಿವಾನಂದ ವೃತ್ತದವರೆಗೆ ಫೀಡರ್ ಬಸ್ ವ್ಯವಸ್ಥೆ ಮಾಡಲಾಗಿದ್ದು, ಪ್ರತಿ 10 ನಿಮಿಷಕ್ಕೊಂದರಂತೆ ಬಿಎಂಟಿಸಿ ಬಸ್ಗಳು ಲಭ್ಯವಿರಲಿದೆ. ಅತಿಥಿ ದೇವೋ ಭವ ಭಾರತೀಯ ಪ್ರವಾಸೋದ್ಯಮದ ಮೂಲ ಧ್ಯೇಯವಾಗಿದೆ. ವಿದೇಶಿಗರು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರೊಂದಿಗೆ ಗೌರವಯುತವಾಗಿ ನಡೆದುಕೊಳ್ಳುವುದು ಭಾರತೀಯರಾಗಿ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದರೆ ವಿದೇಶಿಗರಿಗೆ ಕಿರುಕುಳ ನೀಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನಲ್ಲಿ ಹೂ ಮಾರುವವಳೊಬ್ಬಳು ವಿದೇಶಿ ಪ್ರವಾಸಿಗರೊಬ್ಬರಿಗೆ ಹಣಕ್ಕಾಗಿ ಬೇಡಿಕೆ ಇಟ್ಟು ಕಿರುಕುಳ ನೀಡುವ ಘಟನೆ ಬೆಳಕಿಗೆ ಬಂದಿದೆ. ವಿದೇಶಿ ಪ್ರವಾಸಿ ಹೂ ಖರೀದಿ ಮಾಡಲು ನಿರಾಕರಿಸಿದಾಗ ಹೂ ಮಾರುವ ಹುಡುಗಿ ಆತನ ಮೇಲೆ ಹಲ್ಲೆ ನಡೆಸಿ ನಿಂದಿಸಿದ್ದಾಳೆ. ಈ ಸಂದರ್ಭದಲ್ಲಿ ಸ್ಥಳೀಯ ಯುವಕನೊಬ್ಬ ಮಧ್ಯಪ್ರವೇಶಿಸಿ ಪ್ರವಾಸಿಗನ ರಕ್ಷಣೆಗೆ ಮುಂದಾಗಿದ್ದಾನೆ. ಈ ರೀತಿಯ ಘಟನೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಖ್ಯಾತಿಗೆ ಕಪ್ಪು ಚುಕ್ಕಿಯಾಗಲಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಾ ಇದೆ. ಹೊಸ ವರ್ಷದ ಸಂಭ್ರಮ ರಾಜ್ಯಾದ್ಯಂತ ಮನೆ ಮಾಡಿದ್ದು, ಪಾರ್ಟಿ ಸೆಲೆಬ್ರೇಷನ್ ಒಂದು ಕಡೆ ಆದರೆ ಭಕ್ತಿಭಾವದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಕೆಲವರು ಬೆಂಗಳೂರಿನ ಎಂಜಿ ರೋಡ್ನಲ್ಲಿ ಕುಣಿದು ಕುಪ್ಪಳಿಸಿದರೆ, ಇನ್ನೂ ಕೆಲವರು ತಮಗೂ ತಮ್ಮ ಕುಟುಂಬಕ್ಕೂ ಒಳಿತಾಗಲೆಂದು ನಗರದ ಪ್ರಮುಖ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸಿಕೊಂಡು ಪ್ರಾರ್ಥಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಮಂತ್ರಾಲಯದವರೆಗೆ ಹೋಗಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಇನ್ನಿತರ ಧಾರ್ಮಿಕ ಕೈಂಕರ್ಯಗಳಲ್ಲಿ ಜನರು ಭಾಗವಹಿಸಿದ್ದು ಗಮನಾರ್ಹ ವಿಷಯವಾಗಿದೆ. ವರ್ಷದ ಮೊದಲ ದಿನವನ್ನ ಧಾರ್ಮಿಕ ಆಚರಣೆಗಳೊಂದಿಗೆ ಆರಂಭಿಸುವ ಉದ್ದೇಶದಿಂದ ಸಾವಿರಾರು ಭಕ್ತರು ಮುಂಜಾನೆಯೇ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಂಡಿದ್ದಾರೆ. ಮಂತ್ರಾಲಯದಲ್ಲಿರುವ ರಾಯರ ಸನ್ನಿಧಾನವೂ ಕೂಡ ಭಕ್ತರಿಂದ ತುಂಬಿ ತುಳುಕಿದ್ದು, ಪಾರ್ಟಿಗಳನ್ನ ಮಾಡಿ ಹೊಸ ವರ್ಷ ಸ್ವಾಗತಿಸುವ ಬದಲು ದೇವಸ್ಥಾನಗಳಿಗೆ, ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ದೇವರ ಅನುಗ್ರಹದಿಂದ ಹೊಸ ವರ್ಷವನ್ನ ಸ್ವಾಗತಿಸುವುದು ಉತ್ತಮ ಎಂಬ ಅಭಿಪ್ರಾಯ ಜನಸಾಮಾನ್ಯರಲ್ಲಿ ಕೇಳಿ ಬರ್ತಾ ಇದೆ. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪ್ರಾಣಿಗಳು ಹೆಜ್ಜೆ ಹಾಕಲಿವೆ. ಹೌದು, ಕರ್ತವ್ಯ ಪಥದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಯೋಧರ ಮಧ್ಯೆ ಪ್ರಾಣಿಗಳು ಕೂಡ ಹೆಜ್ಜೆ ಹಾಕಲಿವೆ ಎಂದು ಮೂಲಗಳು ತಿಳಿಸಿವೆ. ಈ ಮೂಲಕ ದೇಶ ಸೇವೆಯಲ್ಲಿ ನಿರತರಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಪ್ರಾಣಿಗಳನ್ನು ನೋಡುವ ಅವಕಾಶ ಭಾರತೀಯರಿಗೆ ಸಿಗಲಿದೆ. ಅವಳಿ ಡುಬ್ಬದ ಒಂಟೆಗಳು, ಜನಸ್ಕರ್ ಕುದುರೆಗಳು, ಹದ್ದು ಮತ್ತು ಶ್ವಾನಗಳು ಕರ್ತವ್ಯ ಪಥದಲ್ಲಿ ಹೆಜ್ಜೆ ಹಾಕಲಿದ್ದು, ಕರ್ನಾಟಕದ ಮುಧೋಳ ತಳಿಯ ನಾಯಿಗಳು ಭಾಗವಹಿಸುವ ಸಾಧ್ಯತೆ ಇದೆ ಎಂಬುದು ವಿಶೇಷವಾಗಿದೆ. ಈ ವಿಶಿಷ್ಟ ಪಥಸಂಚಲನದ ಹಿನ್ನೆಲೆಯಲ್ಲಿ ಬುಧವಾರದಿಂದಲೇ ಪಥಸಂಚಲನಕ್ಕೆ ತಾಲೀಮು ಆರಂಭವಾಗಿದ್ದು, 26ರಂದು ನಡೆಯಲಿರುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಈ ವಿಶಿಷ್ಟ ಪರೇಡ್ ವೀಕ್ಷಿಸಲು ಎಲ್ಲರೂ ಕಾತುರದಿಂದ ಕಾದಿದ್ದಾರೆ. ಐಆರ್ಸಿಟಿಸಿ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ತಾಣಗಳನ್ನು ಸಂಪರ್ಕಿಸುವ ಉದ್ದೇಶದಿಂದ ಟೆಂಪಲ್ ಟ್ರಯಲ್ಸ್ ಆಫ್ ದಕ್ಷಿಣ ಹೆಸರಿನ ವಿಶೇಷ ಪ್ರವಾಸೋದ್ಯಮ ರೈಲು ಸೇವೆಯನ್ನು ಆರಂಭಿಸಿದೆ. ಈ ವಿಶೇಷ ಯಾತ್ರಾ ರೈಲು 2026ರ ಫೆಬ್ರವರಿ 18ರಂದು ಮಹಾರಾಷ್ಟ್ರದ ಮನ್ಮಾಡ್ ನಿಲ್ದಾಣದಿಂದ ಹೊರಡಲಿದ್ದು, 12 ರಾತ್ರಿ ಮತ್ತು
13 ದಿನಗಳ ಧಾರ್ಮಿಕ ಸಾಂಸ್ಕೃತಿಕ ಪ್ರವಾಸವನ್ನ ಕೈಗೊಳ್ಳಲಿದೆ. ಮಹಾರಾಷ್ಟ್ರ ಮತ್ತು ಸುತ್ತಮುತ್ತಲಿನ ರಾಜ್ಯಗಳ ಯಾತ್ರಾರ್ಥಿಗಳಿಗೆ ದಕ್ಷಿಣ ಭಾರತದ ಪ್ರಮುಖ ದೇವಾಲಯಗಳು ಮತ್ತು ಐತಿಹಾಸಿಕ ತಾಣಗಳನ್ನು ಒಂದೇ ಪ್ರಯಾಣದಲ್ಲಿ ಭೇಟಿ ನೀಡುವ ಅವಕಾಶವನ್ನ ಈ ಯೋಜನೆ ಒದಗಿಸ್ತಾ ಇದೆ. ಈ ಯಾತ್ರೆಯಲ್ಲಿ ಮುರುಡೇಶ್ವರ, ಗುರುವಾಯೂರು, ರಾಮೇಶ್ವರಂ, ಮಧುರೈ, ತಿರುವನಂತಪುರಂ, ಕನ್ಯಾಕುಮಾರಿ ಮತ್ತು ಮಹಾಬಲಿಪುರಂ ಸೇರಿದಂತೆ ದಕ್ಷಿಣ ಭಾರತದ ಪ್ರಸಿದ್ಧ ಧಾರ್ಮಿಕ ಹಾಗೂ ಪಾರಂಪರಿಕ ತಾಣಗಳಿಗೆ ಭೇಟಿ ನೀಡಲಾಗುತ್ತೆ. ರೈಲು ಪ್ರಯಾಣಿಕರಿಗೆ ಸ್ಲೀಪರ್, 3AC ಮತ್ತು 2AC ಸೇರಿದಂತೆ ವಿವಿಧ ವರ್ಗಗಳ ಸೌಲಭ್ಯಗಳು ಲಭ್ಯವಿದ್ದು, ಒಟ್ಟಾರೆ ಸುಮಾರು 750 ಪ್ರಯಾಣಿಕರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಪ್ಯಾಕೇಜ್ ರೈಲು ಪ್ರಯಾಣದ ಜತೆಗೆ ವಸತಿ, ಆಹಾರ, ಸ್ಥಳೀಯರಿಗೆ ಸಾರಿಗೆ ಮತ್ತು ಮಾರ್ಗದರ್ಶಕ ಸೇವೆಗಳು ಒಳಗೊಂಡಿದ್ದು, ಈ ಯೋಜನೆಯು ವ್ಯವಸ್ಥಿತ ಧಾರ್ಮಿಕ ಪ್ರವಾಸ ಅನುಭವವನ್ನು ನೀಡುವುದರ ಜತೆಗೆ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಪೂರಕವಾಗಿದೆ ಎಂಬುದು ಅಧಿಕಾರಿಗಳ ಅಭಿಪ್ರಾಯ. ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಉದ್ದೇಶದಿಂದ ತೆಲಂಗಾಣ ಸರ್ಕಾರ ಲಾಂಗರ್ ಸ್ಟೇ ಅಥವಾ ಸ್ಟೇ ಇನ್ ಪ್ರವಾಸೋದ್ಯಮ ಮಾದರಿಯನ್ನ ಜಾರಿಗೆ ತರಲು ಮುಂದಾಗಿದೆ. ಈ ಕುರಿತು ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವರು ಹೈದರಾಬಾದ್ನಲ್ಲಿ ನಡೆದ ಟೂರಿಸಂ ವಿಷನ್ 2026 ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ಪ್ರವಾಸಿಗರು ಕಡಿಮೆ ಅವಧಿಗೆ ಭೇಟಿ ನೀಡುತ್ತಿರುವುದನ್ನು ಗಮನಿಸಿದ ಸರ್ಕಾರ ಮುಂದಿನ ದಿನಗಳಲ್ಲಿ ಪ್ರವಾಸಿಗರು ಕನಿಷ್ಠ 48 ಗಂಟೆಗಳಿಗಿಂತ ಹೆಚ್ಚು ಕಾಲ ರಾಜ್ಯದಲ್ಲಿ ತಂಗುವಂತೆ ತಂತ್ರ ರೂಪಿಸಲು ಮುಂದಾಗಿದೆ. ಇದರಿಂದಾಗಿ ಪ್ರವಾಸೋದ್ಯಮದ ಆದಾಯ ಹೆಚ್ಚುವುದರ ಜತೆಗೆ ಸ್ಥಳೀಯ ಆರ್ಥಿಕತೆಗೂ ಉತ್ತೇಜನ ದೊರೆಯಲಿದೆ ಎಂಬುದು ಸರ್ಕಾರದ ಅಭಿಪ್ರಾಯವಾಗಿದೆ. ಪ್ರವಾಸೋದ್ಯಮದ ಮೂಲಸೌಕರ್ಯ ಅಭಿವೃದ್ಧಿ, ಗುಣಮಟ್ಟದ ವಸತಿ ವ್ಯವಸ್ಥೆ, ಸಾರಿಗೆ ಸೌಲಭ್ಯಗಳ ಸುಧಾರಣೆ ಹಾಗೂ ಬಹುಭಾಷಾ ಪ್ರವಾಸ ಮಾರ್ಗದರ್ಶಕರ ತರಬೇತಿಗೆ ಒತ್ತು ನೀಡುವುದರ ಜತೆಗೆ ಐಟಿ ಕಾರಿಡಾರ್ಗಳು, ಶಾಪಿಂಗ್ ಮಾಲ್ಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವಾಸೋದ್ಯಮದ ಬಗ್ಗೆ ವ್ಯಾಪಕ ಪ್ರಚಾರ ನಡೆಸುವ ಕುರಿತು ತೆಲಂಗಾಣ ಸರ್ಕಾರ ಆಲೋಚಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿರುವ ಕಲ್ಲಿನ ರಥ ಯಾವ ದೇವರಿಗೆ ಸಮರ್ಪಿತವಾಗಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.